ಮಳೆಗಾಲ ಮುಗಿದರೂ ರಾಜ್ಯದಲ್ಲಿ ಮಳೆ ಅವಾಂತರಗಳು ನಿಲ್ತಾ ಇಲ್ಲ. ಅದಕ್ಕೆ ಕಾರಣ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ರಣಭೀಕರ ಮಳೆ. ಈ ವಿಜಯಪುರ ಕಲಬುರಗಿ ಭಾಗದಲ್ಲಿ ಭೀಮೆಯ ನದಿ ಉಕ್ಕಿ ಹರಿತಾ ಇರುವಂತಹ ಪರಿಣಾಮ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ, ಇಲ್ಲಿ ನೆರೆ ಆತಂಕ. ಭೀಮೆಯ ರೌದ್ರ ನರ್ತನಕ್ಕೆ ರಾಜ್ಯದಲ್ಲಿ ಪ್ರವಾಹದ ಭೀತಿ. ವಿಜಯಪುರ ಜಿಲ್ಲೆಯ ಭೀಮಾ ನದಿಯಲ್ಲಿ ಪ್ರವಾಹಕ್ಕೆ ತತ್ತರಿಸಿದ ಭೀಮಾ ನದಿ ಪಾತ್ರದ ಜನರು. ಭೀಮೆಯ ಅಬ್ಬರಕ್ಕೆ 50ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದಾವೆ. ಆಲಮೇಲ ತಾಲೂಕಿನ ಕುಮಸಗಿ ಗ್ರಾಮದಲ್ಲಿ ಈಗ ಪ್ರವಾಹದ ಆತಂಕ. ಸುರಕ್ಷಿತ ಜಾಗಕ್ಕೆ ಸಂತ್ರಸ್ತರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ ಸ್ಥಳೀಯ ಅಧಿಕಾರಿಗಳಿಂದ ಆಗ್ತಾ ಇದೆ. ಈ ಮೂಲಕ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆ ವಿಜಯಪುರ ಭಾಗದಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ನೆರೆ ಯಾವ ರೀತಿ ಆವರಿಸಿಕೊಂಡಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಊರಿಗೆ ಊರುಗಳು, ರಸ್ತೆಗಳು, ಸೇತುವೆಗಳು, ಮನೆಗಳು ಎಲ್ಲವೂ ಕೂಡ ಈಗ ಜಲಾಹುತಿಯಾಗಿರುವಂಥದ್ದು. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಭೀಮಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ನದಿ ಪಾತ್ರದ ಜನರಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಆತಂಕ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇದು ಸದ್ಯಕ್ಕೆ ವಿಜಯಪುರದ ಭೀಮಾ ನದಿ ಪಾತ್ರದಲ್ಲಿ ಸೃಷ್ಟಿಯಾಗಿರುವಂತಹ ಅವಾಂತರ. ಇನ್ನೂ 2 ರಿಂದ 3 ದಿನಗಳ ಕಾಲ ಇದೇ ರೀತಿ ಮಳೆಯಾಗುವಂತಹ ಮುನ್ಸೂಚನೆ. ಮಹಾರಾಷ್ಟ್ರದಿಂದ ಮತ್ತಷ್ಟು ಅಪಾರ ಪ್ರಮಾಣದಲ್ಲಿ ನೀರು ರಿಲೀಸ್ ಆಗುವಂತಹ ಸಾಧ್ಯತೆ, ಆತಂಕ ಹೆಚ್ಚಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಏನಂತಂದ್ರೆ ಭೀಮಾ ನದಿ ಏನಿದೆ ಸಂಪೂರ್ಣವಾಗಿ ಪ್ರವಾಹಕ್ಕೆ ತತ್ತರಿಸಿದೆ ಅಂತ ಹೇಳ್ಬೋದು. ವಿಜಯಪುರ ಜಿಲ್ಲೆ ಈಗ ಆಲಮೇಲ್ ತಾಲೂಕಿನ ಬರುವಂಥ ಏನು ಕುಮಸಿಗೆ ಆಗಲಿ ಮತ್ತು ಅನೇಕ ಗ್ರಾಮಗಳು ತಾವರಖೇಡ ಸೇರಿದಂತೆ ಅನೇಕ ಗ್ರಾಮಗಳು ಈಗ ಏನು ಅಂತಂದ್ರೆ ಸಂಪೂರ್ಣವಾಗಿ ಭೀಮಾ ನದಿಯ ಪ್ರವಾಹಕ್ಕೆ ಒಳಗಾಗಿದ್ದಾವೆ. ಈಗ ನಾವು ವಿಜಯಪುರ ಜಿಲ್ಲೆಯಲ್ಲಿ ಆಲಮೇಲ್ ತಾಲೂಕಿನಲ್ಲಿ ಬರುವಂಥ ಕುಮಸಿಗೆ ಏನು ಗ್ರಾಮ ಬರುತ್ತೆ, ಕುಮಸಿಗೆ ಗ್ರಾಮದಲ್ಲಿದ್ದೀವಿ. ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಸಂಪೂರ್ಣವಾಗಿ 50ಕ್ಕೂ ಹೆಚ್ಚು ಮನೆಗಳು ಇದೀಗ ಏನು ಅಂತಂದ್ರೆ ಸಂಪೂರ್ಣವಾಗಿ ಪ್ರವಾಹಕ್ಕೆ ಒಳಗಾಗಿದ್ದಾವೆ. ಇನ್ನು ಇಲ್ಲಿದ್ದಂಥ ಏನು ಕುಟುಂಬಗಳಿದ್ದು ಇದು ಸದ್ಯಕ್ಕೆ ಏನು ಅಂತಂದ್ರೆ ಗ್ರಾಮದಲ್ಲಿ ಬರುವಂಥ ಏನು ಒಂದು ಸರ್ಕಾರಿ ಶಾಲೆ ಇದೆ, ಸರ್ಕಾರಿ ಶಾಲೆಗೆ ಶಿಫ್ಟ್ ಮಾಡಲಾಗಿದೆ. ಸುರಕ್ಷಿತ ಸ್ಥಳಕ್ಕೆ ಅವರೆಲ್ಲರೂ ಕೂಡ ಶಿಫ್ಟ್ ಮಾಡಲಾಗಿದ್ದು, ಗ್ರಾಮಸ್ಥರಿಗೆ ಏನು ಅಂತಂದ್ರೆ ಏನು ಜನರು ಇಲ್ಲಿ ತತ್ತರಿಸಿದ್ರು ಎಲ್ಲರೂ ಕೂಡ ಏನಂತಾರೆ ಮನೆಗಳನ್ನ ಶಿಫ್ಟ್ ಮಾಡಿದ್ರೆ ಅದ್ರ ಜೊತೆಗೆ ಮನೆಯಲ್ಲಿದ್ದಂಥ ಏನು ಸಾಮಗ್ರಿಗಳಾಗಲಿ ದಿನಸಿಗಳಾಗಲಿ ಅದೇ ರೀತಿ ಏನು ಮನೆಯ ಮುಖ್ಯವಾದಂಥ ಸಾಮಗ್ರಿಗಳಿದ್ವು ಅವೆಲ್ಲವನ್ನೂ ಕೂಡ ಏನು ಅಂತಂದ್ರೆ ಇದೀಗ ಶಿಫ್ಟ್ ಮಾಡಲಾಗಿದೆ. ಇನ್ನು ನೀವು ನೋಡ್ತಿರ್ಬೋದು ಸಂಪೂರ್ಣವಾಗಿ ಅನೇಕ ತಗಡಿನ ಶೆಡ್ಗಳಲ್ಲಿ ಮನೆ ಇದ್ದು ಇನ್ನು ಮನೆಗಳನ್ನ ಕಟ್ಕೊಂಡಿದ್ರು. ಆ ಎಲ್ಲ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗಳಿಗೆ ನೀರು ನುಗ್ಗಿ ಸಂಪೂರ್ಣವಾಗಿ ಈಗ ಜಲಾವೃತಗೊಂಡಿದ್ರೆ ಮನೆ ಅದ್ರ ಒಳಗೆ ಏನಂತ ಮನೆ ಒಳಗೆ ಕೂಡ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ. ಒಂದು ಕಡೆ ಪ್ರವಾಹದ ಎದುರಿಂದ ಅನಾಹುತ ಸೃಷ್ಟಿ ಆದರೆ ಇನ್ನೊಂದು ಕಡೆ ನಿರಂತರವಾಗಿ ಏನಂದ್ರೆ ಮಳೆ ಕೂಡ ಸುರಿತಾ ಇದೆ. ಇದರ ಹಿನ್ನೆಲೆಯಲ್ಲಿ ನೀವು ನೋಡ್ತಿರಬಹುದು ಅಲ್ಲಿ ಈ ತೆಪ್ಪವನ್ನು ಬಳಸಿ ಈಗ ಏನು ಅಂತಂದ್ರೆ ಆ ತೆಪ್ಪವನ್ನು ದೃಶ್ಯಗಳಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ತೆಪ್ಪವನ್ನು ಬಳಸಿ ಏನು ಅಂತಂದರೆ ಈಗ ಬೇರೆ ಕಡೆಗೆ ಇಲ್ಲಿಂದ ಅಂದರೆ ಅಲ್ಲಿದ್ದಂಥ ಏನು ಜನರು ಇದ್ದರು ಅವ್ರ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಬಳಸಲಾಗಿತ್ತು. ಸದ್ಯಕ್ಕೆ ಇಲ್ಲಿದ್ದಂಥ ಎಲ್ಲ ಏನು ಜನರಿದ್ದರು ಏನು ಪ್ರವಾಹಕ್ಕೆ ಒಳಗಾಗಿ ಮನೆಗಳಿಗೆ ತುತ್ತಾಗಿ ನೀರು ಸಂಪೂರ್ಣವಾಗಿ ಆವರಿಸಿತ್ತು ಅವರೆಲ್ಲರೂ ಕೂಡ ಶಿಫ್ಟ್ ಮಾಡಲಾಗಿದೆ. ಹಾಗಿದ್ರೆ ಗ್ರಾಮಸ್ಥರು ಕೂಡ ಈಗ ನಮ್ಮೊಟ್ಟಿಗೆ ಇದ್ದಾರೆ. ಯಾವ ರೀತಿಯ ತೊಂದರೆ ಆಗಿದೆ ಮತ್ತು ಪ್ರವಾಹದಿಂದ ಯಾವ ರೀತಿ ಏನೆಲ್ಲ ಕಷ್ಟಗಳಿಗೆ ಅನುಗುಣ ಆಗಿದೆ ಅಂತ ಕೇಳೋಣ. ಸರ್ ಈಗ ಏನು ಯಾವ ರೀತಿ ಸಮಸ್ಯೆಗಳಾಗಿದ್ದಾವೆ ಅಂತ ಸರ್? ಈಗಾಗಲೇ ಈ ಗ್ರಾಮದ ಕುಮಸಿಗಿ ಗ್ರಾಮದಲ್ಲಿ 50ಕ್ಕಿಂತ ಹೆಚ್ಚು ಮನೆಗಳು ಜಲವೃತ್ತಿಯಾಗಿವೆ. ಇಲ್ಲಿರುವಂಥ ಎಲ್ಲರನ್ನ ಶಿಫ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಕತ್ತಾರ ಜನರು. ಇಲ್ಲಿ ಜಿಲ್ಲಾಡಳಿತ ಆಗಲಿ ಶಾಸಕರಾಗಲಿ ಉಸ್ತುವಾರಿ ಸಚಿವರಾಗಲಿ ಯಾರೂ ಬರದೇ ಇರುವುದರಿಂದ ಇಲ್ಲಿರುವ ಜನರು ಆತಂಕದಲ್ಲಿದ್ದಾರೆ. ಭೀಮಾಯೇ ಉಕ್ಕಿ ಹರಿತಾ ಇದ್ದಾಳೆ. ಎಲ್ಲ ಕಡೆ ಏನದ ಹೊಲಗಳಲ್ಲಿ ಮನೆಗಳಲ್ಲಿ ಈಗ ಜನರು ಸಾಮಾನ್ಯ ಜನರು ಮನೆಗಳನ್ನು ಕಳ್ಕೊಂಡಿದ್ದಾರೆ, ಹೊಲಕ್ಕೆ ಹೋದರೆ ಬೆಳೆಗಳನ್ನು ಕಳ್ಕೊಂಡಿದ್ದಾರೆ. ಈ ಉತ್ತರ ಕರ್ನಾಟಕ ಒಂದು ಕಡೆ ಸತತ ಮಳೆ, ಮತ್ತೊಂದು ಕಡೆ ಭೀಮಾ ನದಿಯ ಅಬ್ಬರ. ಅಕ್ಷರಶಃ ವಿಜಯಪುರದಲ್ಲಿ ಜನ ಹೈರಾಣಾಗಿದ್ದಾರೆ. ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿದೆ. ಭೀಮಾ ನದಿ ನೀರಿನಲ್ಲಿ ಸಿಲುಕಿದಂತಹ 8 ಜನರನ್ನ ರೆಸ್ಕ್ಯೂ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯ ಅಲಮೇಲಾದ ತಾವರಖೇಡ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ತಾವರಖೇಡ ಗ್ರಾಮವನ್ನು ಭೀಮಾ ನದಿಯ ನೀರು ಸಂಪೂರ್ಣವಾಗಿ ಸುತ್ತುವರೆದಿತ್ತು. ನೀರಿನಲ್ಲಿ ಸಿಲುಕಿದಂತಹ 8 ಜನರನ್ನ ಬೋಟ್ ಮುಖಾಂತರ ರಕ್ಷಿಸುವಂತಹ ಕೆಲಸ ಆಗಿದೆ. ಆ ರಕ್ಷಣಾ ಕಾರ್ಯಾಚರಣೆಯ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಡೀ ಗ್ರಾಮವೇ ದ್ವೀಪದಂತಾಗಿತ್ತು. ಸುತ್ತಲೂ ನೀರು, ಮಧ್ಯ ಜನ, ಹೊರಗೆ ಹೋಗೋದಕ್ಕಾಗದೆ ಒಳಗಿರಕ್ಕಾಗದೆ ಒದ್ದಾಡುವಂತಹ ಪರಿಸ್ಥಿತಿ. ಬೋಟ್ ಮೂಲಕ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಗ ಅವರನ್ನು ರಕ್ಷಿಸಿದ್ದಾರೆ. 8 ಜನರನ್ನ ರಕ್ಷಿಸಿ ಕರೆತರ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ವಿಜಯಪುರದ ಹಲವು ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ, ಇದೇ ರೀತಿಯ ಪ್ರವಾಹ.
ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪುರುಷೋತ್ತಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುರುಷೋತ್ತಮ್, ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಮಳೆ, ಮತ್ತೊಂದು ಕಡೆ ವಿಜಯಪುರದಲ್ಲಿ ಆಗ್ತಾ ಇರುವಂತಹ ನಿರಂತರ ಮಳೆ, ಅಕ್ಷರಶಃ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ, ಜನರನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಯಾವ ರೀತಿ ಕ್ರಮ ತೆಗೆದುಕೊಂಡಿದೆ, ಡೀಟೇಲ್ಸ್ ಕೊಡಬಹುದಾ ಅಂತ? ಪ್ರೇಮ್, ಮೊದಲನೇದಾಗಿ ಏನು ಅಂತಂದರೆ ವಿಜಯಪುರ ಜಿಲ್ಲೆಯ ಆಲಮೇಲ್ ತಾಲೂಕಿನಲ್ಲಿ ಏನಂದರೆ ಸಂಪೂರ್ಣವಾಗಿ ಭೀಮಾ ನದಿಯ ಪ್ರಭಾವ ಉಂಟಾಗಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನಂದರೆ ತಾವರ್ಖೇಡ್, ಹಳೆ ತಾವರ್ಖೇಡ್ ಗ್ರಾಮ ಏನು ಬರ್ತದೆ ಅಲ್ಲಿ ಸಿಕ್ಕಾಕೊಂಡಿದ್ದಂಥ ಏನು ಒಂದು ನಡುಗಡ್ಡೆ ಆಗಿತ್ತು, ಅಲ್ಲಿ ಸಿಕ್ಕಾಕೊಂಡಿದ್ದಂಥ ಏನು 8 ಜನ ಇದ್ದರು ಅವರನ್ನು ಈಗೇನು ಅಗ್ನಿಶಾಮಕ ದಳದವರು ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ರಕ್ಷಿಸಿದ್ದಾರೆ. ಆದರೆ ಅದರ ಜೊತೆಗೆ ಏನು ಅಂತಂದರೆ ಆಲಮೇಲ್ ತಾಲೂಕಿನಲ್ಲೇ ಬರುವಂಥ ಏನು ಕುಮಸಿ ಗ್ರಾಮ ಬರ್ತದೆ, ನಾವೀಗ ಕುಮಸಿ ಗ್ರಾಮದಲ್ಲೇ ಇದ್ದೀವಿ. ನಾನು ನಿಮಗೆ ದೃಶ್ಯಗಳು ಕೂಡ ತೋರಿಸ್ತೀನಿ, ಯಾವ ರೀತಿ ನೀವು ನೋಡ್ತಾ ಇರ್ಬೋದು. ಹಿಂದ್ಗಡೆ ಕೂಡ ಏನು ಅಂತಂದರೆ ಈ ರೀತಿ ಸಂಪೂರ್ಣವಾಗಿ 50ಕ್ಕೂ ಹೆಚ್ಚು ಮನೆಗಳು ಏನು ಅಂತಂದರೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮನೆಗೆ ನೀರು ನುಗ್ಗಿದ ಕಾರಣಕ್ಕಾಗಿ ಇಲ್ಲಿದ್ದಂಥ ಕುಟುಂಬಗಳು ಏನು ಅಂತಂದರೆ ಇದೀಗ ಸದ್ಯಕ್ಕೆ ಗ್ರಾಮದಲ್ಲೇ ಬರುವಂಥ ಸರ್ಕಾರಿ ಶಾಲೆ ಕೂಡ ಶಿಫ್ಟ್ ಮಾಡಲಾಗಿದೆ. ಇನ್ನೂ ಪ್ರಮುಖವಾಗಿ ಏನು ಅಂತಂದರೆ ಇಲ್ಲಿ ಇದ್ದಂಥ ಅಂದರೆ ಏನು ನಿಮಗೆ ದೃಶ್ಯಗಳು ನೋಡ್ತಾ ಇದ್ದೀರಿ, ಈ ದಂಡೆ ಮೇಲೆ ಇದೇ ಮಾರ್ಗವಾಗಿ ಏನು ಅಂತಂದರೆ ಇಲ್ಲಿ ರಸ್ತೆ ಮಾರ್ಗವಿದೆ, ಇದೇ ಮುಖಾಂತರ ಸಂಪೂರ್ಣವಾಗಿ ಜಲಾವೃತ ಕಾರಣಕ್ಕಾಗಿ ಏನು ಜಮೀನುಗಳಲ್ಲಿ 3ಕ್ಕೂ ಹೆಚ್ಚು ಕುಟುಂಬಗಳಿಗೆ ವಾಸ ಆಗಿದ್ದಾವೆ, ಅವರು ಅಲ್ಲಿನೇ ಸ್ಟ್ರಕ್ ಆಗಿದ್ದಾರೆ ಕಂಪ್ಲೀಟ್ ಆಗಿ. ಆ ಕಾರಣಕ್ಕಾಗಿ ಅಂತಂದರೆ ಅವರಿಗೆ ದಿನಸಿ ತೊಂದರೆ ಕೂಡ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಗ್ರಾಮಸ್ಥರು ಏನು ಅಂತಂದರೆ ಅವರಿಗೆ ದಿನಸಿ ಕಾರ್ಯಗಳನ್ನ ಏನು ತೆಪ್ಪುಗಳಂದರೆ ಗ್ರಾಮದಲ್ಲೇ ಇರುವಂತಹ ವ್ಯಕ್ತಿಗಳೇನು ತೆಪ್ಪವನ್ನು ತಯಾರಿಸಿದ್ರೆ ಆ ತೆಪ್ಪನ ಮುಖಾಂತರ ಏನು ಅಂತಂದರೆ ತೆರಳಿ ಅಲ್ಲಿಗೆ ಈಗ ದಿನಸಿ ಕೊಡುವಂಥ ಕಾರ್ಯ ಕೂಡ ನಡ್ತಾ ಇದೆ. ಒಟ್ಟಲ್ಲಿ ಏನು ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಬರುವಂಥ ಅನೇಕ ಗ್ರಾಮಗಳು ಏನು ಅಂತಂದರೆ ಭೀಮಾ ನದಿಯ ಭಾಗದಲ್ಲಿ ಬರುವಂಥ ಏನು ತಡದಲ್ಲಿ ಬರುವಂಥ ಏನು ಗ್ರಾಮಗಳಿದ್ದಾವೆ ಎಲ್ಲವೂ ಕೂಡ ಇದೇ ರೀತಿ ಏನು ಅಂತಂದರೆ ಜಲಾವೃತಗೊಂಡು ಸಂಪೂರ್ಣವಾಗಿ ಜನರು ಈ ಪ್ರವಾಹಕ್ಕೆ ತತ್ತರಿಸಿದ್ದಾರೆ ಅಂತ ಹೇಳ್ಬೋದು. ಆದರೆ ತಾಲೂಕು ಆಡಳಿತ ಅಂದರೆ ಏನಾಗಿದೆ, ಅದು ಇದುವರೆಗೆ ಏನಂದರೆ ಕುಮಸಿ ಗ್ರಾಮಕ್ಕೆ ಬಂದಿಲ್ಲ ಅನ್ನೋದು ಕೂಡ. ಹಾಗಿದ್ರೆ ಸ್ಥಳೀಯ ಗ್ರಾಮಸ್ಥರು ಕೂಡ ಇದ್ದಾರೆ, ಯಾವೆಲ್ಲ ತೊಂದರೆಗಳು, ಯಾವ ರೀತಿ ಸಮಸ್ಯೆಗಳು ಎದುರಾಗಿದೆ ಅವರು ಕೇಳಿ ಮಾತಾಡಿಸ್ತೀನಿ. ಒಂದು ನಿಮಿಷ ಸರ್, ಯಾವ ರೀತಿ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತ? ಈಗಾಗಲೇ 50ಕ್ಕಿಂತ ಹೆಚ್ಚು ಮನೆಗಳು ನೀರಲ್ಲಿ ಆವೃತ್ತಿ ಆಗ್ಯಾವ. ಇಲ್ಲಿರುವಂಥ ಜನರು ಈಗಾಗಲೇ ವ್ಯವಸ್ಥಿತ ಸ್ಥಳಕ್ಕೆ ನಾವು ಸ್ಥಳೀಯರು ಎಲ್ಲರೂ ಕಲಿತು ಶಿಫ್ಟ್ ಮಾಡುವ ವ್ಯವಸ್ಥೆ ಮಾಡೀವಿ. ಇನ್ನೂ ಪ್ರಭಾವ ಹೆಚ್ಚಾದ್ರೆ ಇನ್ನಿಷ್ಟು ಮನೆ ನೀರಿನಲ್ಲಿ ಒಳಗಾಗುವ ಆತಂಕ ಅದ. ಈಗ 3 ಜನ ಏನು ಸಿಕ್ಕಾಕೊಂಡಿದ್ದಾರೆ ಅಂತಂದ್ರೆ ಅವ್ರ ಪರಿಸ್ಥಿತಿ ಯಾವ ರೀತಿ ಇದೆ? ಅವರಿಗೆ ಈಗ 4 ದಿನದಿಂದ ಈಗ ಪ್ರಭಾವ ಹೆಚ್ಚಾಗ್ಯದ. ಅಲ್ಲಿಂದ ಈಗ ತೆಪ್ಪದ ಮುಖಾಂತರ ಅವ್ರಿಗೆ ಏನಾದರೂ ಆಹಾರ ಧಾನ್ಯವನ್ನು ಕೊಡುವಂಥದ್ದಲ್ಲಿ ಅದು ಏನದ ಸ್ಥಳೀಯವಾಗಿ ನಾವೆಲ್ಲ ವ್ಯವಸ್ಥೆ ಮಾಡ್ಕೊತೀವಿ. ಈ ತೆಪ್ಪದ ಸಹಾಯದಿಂದ, ಸ್ಥಳೀಯ ತೆಪ್ಪದ ಸಹಾಯದಿಂದ ಹೋಗಿ ನಾವು ಮುಡಿಸ್ತಾ ಇದ್ದೀವಿ. ಈ ರೀತಿ ಏನು ಅಂತಂದರೆ ಪ್ರೇಮ ಸಂಪೂರ್ಣವಾಗಿ ಏನಂತ ಪ್ರವಾಹ ಕಡೆ ಒಂದು ಕಡೆ ತತ್ತರಿಸಿದೆ ಮತ್ತು ನಿರಂತರವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಮಳೆ ಸುರಿತಾ ಇದೆ. ಇದರ ಹಿನ್ನೆಲೆಯಲ್ಲಿ ಅಂತಂದರೆ ಸಂಪೂರ್ಣವಾಗಿ ಸಂತ್ರಸ್ತೇನಿದ್ದಾರೆ ಅಂದರೆ ಸಹಾಯಕ್ಕಾಗಿ ಕೂಗ್ತಾ ಇದ್ದಾರೆ. ಆದರೆ ಇದುವರೆಗೂ ಏನಂದರೆ ತಾಲೂಕು ಆಡಳಿತ ಅಲ್ಲಿ ಶಾಸಕರಾಗಿ ಒಂದು ಗ್ರಾಮಕ್ಕೆ ಭೇಟಿ ನೀಡಿಲ್ಲ, ಇಲ್ಲಿ ಸಾಂತ್ವನ ಕೂಡ ಇಲ್ಲ. ಜೊತೆಗೆ ಏನಂದರೆ ಸಂತ್ರಸ್ತಿಗೆ ಬೇಕಾದಂಥ ಏನು ಸಮಸ್ಯೆಗಳನ್ನ ಬಗೆಹರಿಸೋ ಕೂಡ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಅನ್ನೋದು ಇಲ್ಲಿದ್ದಂಥ ಜನರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ಪ್ರೇಮ್. ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.